ಮೂತಿ ಮುಸಿಡಿಯನ್ನ ಶ್ರೀ ಮಂಜುನಾಥ ಅದು ಬಿಡಿ, ಅದೊಂದು ನನ್ನ ಲೈಫಿನ ಒಂದು ಬೆಸ್ಟ್. ಅದು ಓನನ್ನಲ್ಲೇ ಓನನ್ನಲ್ಲಿ ಆ ಸಾಂಗ್ ಅಲ್ಲಿ ಕಣ್ಣೆಲ್ಲ ಬರುತ್ತಲ್ಲ, ಅದ್ರಲ್ಲಿ ನಾನೇ ಸ್ಪ್ರೇ ಮಾಡಿದ್ದದು. ಈ ಪ್ರೀತಿಗೆ ಕಣ್ಣು ಇಲ್ಲ. ಪಂಚವಟಿ ತಟ ಪುಣ್ಯರೂಪಿಣಿ ಗಾಧ ನಿಗದಿತ ಹಂಸಗಾಮಿನಿ ಅಂದ್ರು. ಇವ್ರೆ ಅಪ್ಪಾಜಿಮಿಗೆ ಗೊತ್ತಾ, ನಮಗಿದೆಲ್ಲ ಹೇಳ್ಕೊಡ್ತಿದ್ರಪ್ಪ. ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲಾಸಿನಿ ಜಾನಕಿ ಅಂದ್ರು. ನಾನು ಅಯ್ಯೋ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಅಣ್ಣವ್ರ ಜೊತೆಗಿನ ಕೆಲವು ಒಡನಾಟದ ಘಟನೆಗಳು, ನೆನಪುಗಳು ತುಂಬಾ ಇದೆ. ಮೊದಲ ಭೇಟಿ ಯಾವಾಗ? ನಂದು ಮೊದಲ ಭೇಟಿ ಸಾಗರದಲ್ಲಿ ಗೋಕಾಕ್ ವರದಿಗೆ ಬಂದಾಗ ಒಂದು ಇಡೀ ಹೋರಾಟ ನಡೀತು. ಗೋಕಾಕ್ ಚಳವಳಿ. ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಇದು ಅದರ ಹಿಂದೆ ಬ್ಯಾನರ್ ಗೀನರ್ಗೆಲ್ಲ ನಾವೆಲ್ಲ ಕಟ್ಟಿದ್ದೆಲ್ಲ ನಾವೇ. ಗೋಕಾಕ್ ಚಳವಳಿದು ಅದಕ್ಕೆ ಬೇಕಾಗಿರೋದು ಅಟ್ಟಣಿಗೆ, ನಾವೆಲ್ಲ ಅಟ್ಟಣಿಗೆ ಅಂತೀವಿ. ಅಂದ್ರೆ ಸ್ಟೆಪ್ ಎಲ್ಲ ಹಾಕಬೇಕಾರೆ ಅಲ್ಲೆಲ್ಲ ಒಬ್ಬ ಪ್ರಕಾಶ ಅಂತಿದ್ದ, ನಮ್ಮ ಈ ಜಾತ್ರೆಗೆಲ್ಲ ಕೆಲಸ ಮಾಡೋದು. ನಾವು ಎಲ್ಲ ಸೇರಿಕೊಂಡು ಅಟ್ಟಣಿಗೆ ಥರ ರೆಡಿ ಮಾಡಿ, ನಮ್ಮದು ಸ್ಟೇಡಿಯಂ ಇತ್ತು, ಕ್ರಿಕೆಟ್ ಗ್ರೌಂಡು, ಅಲ್ಲೊಂದು ಚಿಕ್ಕ ಸ್ಟೇಡಿಯಂ ಇತ್ತು. ಅದ್ರ ಕೆಳಗೆ ನಮ್ಮ ಕ್ರಿಕೆಟ್ನ ಇದಿರೋದು. ಅದರ ಮೇಲೆ ಏನು ಟೆರೇಸ್ ಇರುತ್ತಲ್ಲ, ಅದ್ರ ಮೇಲೆ ಸ್ಟೇಜ್ ಥರ ರೆಡಿ ಮಾಡಿ, ಅದ್ರ ಹಿಂದ್ಗಡೆಗೆಲ್ಲ ಅದು ಜೋರು ಮಳೆ ಆವತ್ತು. ನೀವು ರಾಜ್ಕುಮಾರ್ ಅವ್ರು ಹಿಂಗೆ ನಿಂತು ನೋಡಿದ್ರೆ ಫುಲ್ಲು ಛತ್ರಿಗಳು, ಹಿಂಗೆ ಫುಲ್ಲು ಛತ್ರಿ. ಆ ರಾಜ್ಕುಮಾರ್ ಎಷ್ಟು 1000 ಜನ ಅಂದರೆ ಅಕ್ಕಪಕ್ಕದ ಊರು ತಾಲೂಕು ಎಲ್ಲ ಕಡೆಯಿಂದ ಬಂದುಬಿಟ್ಟಿದ್ರು. ಅಪ್ಪ ಭಾಳ ರಾಜ್ಕುಮಾರ್ ನೋಡಿ, ಏನಪ್ಪ ಇದು, ಏನಿದು, ಅಯ್ಯೋ ಏನು ಜನ ಹೀಗೆ ಸೇರಿದ್ದೀರಿ ನೀವು ಅಂತ ಅವರು ರಾಜ್ಕುಮಾರ್ ಅವರು. ಅವರು ಅವತ್ತು ಭಾಷಣ ಮಾಡಿದ್ದು ಮಾತ್ರ ಭಾಳ ಚೆನ್ನಾಗಿ. ಗೋಕಾಕ್ ಚಳವಳಿ ಸಂದರ್ಭ, ಗೋಕಾಕ್ ಚಳವಳಿಯಲ್ಲಿ ರಾಜ್ಕುಮಾರ್ ಅಯ್ಯೋ ನಮ್ಮನ್ನೆಲ್ಲ ಹುರಿದುಂಬಿಸಿದ್ರು. ನಾನು ಅವಾಗ ಆ ಸ್ಟೇಜ್ ಗೀಜೆಲ್ಲ ಮಾಡಿ ಕೊನೆಗೆ ನಾವೆಲ್ಲ ಕೆಳಗೆ ಇಳಿದು ಎದುರುಗಡೆ ಹಿಂಗೆ ನಿಂತ್ಕೊಂಡು ನೋಡಿದ್ದು, ಮಳೇಲಿ ನೆಂದ್ಕೊಂಡು. ನಾವೆಲ್ಲ ಮಳೆ ಹುಡುಗರಲ್ಲ, ಮಳೇಲಿ ನೆಂದ್ಕೊಂಡೇ ನೋಡಿದ್ದು ಹಿಂಗೆ ಅಣ್ಣನ ಆ ಥರದ. ಆಮೇಲೆ ನನಗೆ ಒಂಥರ ರಾಜ್ಕುಮಾರ್ ಅವರು ಒಂಥರ ಗುರುಗಳಲ್ಲ ನಮಗೆಲ್ಲ. ಆಗೆಲ್ಲ ನಾನು ಮಿಮಿಕ್ರಿ ಮಾಡ್ತಿದ್ನಲ್ಲ, ಆಗೆಲ್ಲ ರಾಜ್ಕುಮಾರ್ ಅವರು ನಮಗೊಂಥರ ಅನ್ನ ಕೊಟ್ಟು ದೇವ್ರ ಥರ. ಅವ್ರ ಸ್ಟೈಲಲ್ಲೇ ನಾನು ಮೇಕಪ್ ಮಾಡಿಕೊಂಡು ಎಲ್ಲ ಸಂಪತ್ತಿಗೆ ಸವಾಲು, ಬೊಬ್ಬರು ವಾಹನ ಎಲ್ಲ ಏನೇನೇನೋ ಮಾಡ್ತಾಯಿದ್ದೆ. ಬಹಳ ಚೆನ್ನಾಗಿತ್ತು. ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು. ಅವರು ಈ ಗೋಕಾಕ್ ವರದಿ ಟೈಮಲ್ಲಿ ಒಂದು ಕತೆ ಹೇಳಿದರು, ಭಾಳ ಚೆನ್ನಾಗಿತ್ತು. ಅಂದರೆ ಕನ್ನಡಿಗರ ಸ್ಥಿತಿ ಹೇಗಿದೆ ಅಂತ. ವೇದಿಕೆಯಲ್ಲಿ ಒಬ್ಬ ಸ್ವಾಮೀಜಿ ಇರ್ತಾನೆ, ಪುಟ್ಟ ಹುಡುಗ. ಅವನು ಒಂದು ಪ್ರಶ್ನೆ ಕೇಳ್ತಾನೆ. ಅಂದರೆ ಒಂದು ಪಕ್ಷಿನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಪುಟ್ಟ ಮಗು, ನೀವು ತ್ರಿಕಾಲ ಜ್ಞಾನಿಗಳು ಅಂತೀರಿ, ಎಲ್ಲರೂ ಅಂತೀರಿ, ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ನನಗೆ ಉತ್ತರ ಹೇಳಬೇಕು ಅಂತ. ಇದು ರಾಜ್ಕುಮಾರ್ ಅವರು ಕನ್ನಡ ಸ್ಥಿತಿ ಬಗ್ಗೆ ಹೇಳಿದ್ದು. ಅದಕ್ಕೆ ಆ ಪುಟ್ಟ ಮಗು ಕೇಳಿದ, ಕಾಲೇಜ್ಞಾನ ನಾನು ಏನು ಬೇಕಾದ್ರೂ ಹೇಳ್ತೀನಿ ಅಂತ. ಕೆಲವು ಪ್ರಶ್ನೆಗಳು ಕೇಳ್ತಾನೆ, ಅದಕ್ಕೆ ಸರಿಯಾದ ಉತ್ತರಗಳನ್ನು ಸ್ವಾಮೀಜಿ ಅಥವಾ ಕಾಲಜ್ಞಾನಿ ಹೇಳ್ತಾರೆ. ಆ ಮಗು ಕೈಯಲ್ಲಿ ಒಂದು ಪಾರಿವಾಳ ಇಟ್ಕೊಂಡಿರ್ತು. ಕೊನೆಯದಾಗ ಒಂದು ಪ್ರಶ್ನೆ ಕೇಳುತ್ತೆ, ನಾನು ಈಗ ಕೇಳ್ತೀನಿ, ಆ ಪ್ರಶ್ನೆ ಕರೆಕ್ಟಾದ ಉತ್ತರ ಹೇಳಬೇಕು. ಈ ಪಾರಿವಾಳ ಸತ್ತಿದೆಯೋ ಅಥವಾ ಬದುಕಿದೆಯೋ ಅಂತ ಕೇಳಿದೆ. ಆವಾಗ ತಲೆ ಕೆಟ್ಟೋಗುತ್ತೆ ಜ್ಞಾನಿಗೆ. ಅದು ಬದುಕಿದೆ ಅಂತ ಹೇಳಿದ್ರೆ ಆ ಮಗು ಕತ್ತಿಚ್ಚಿ ಸಾಯಿಸ್ಬಿಡ್ಬೋದು. ಕೈಯಲ್ಲೇ. ಅಕಸ್ಮಾತ್ ಸತ್ತಿದೆ ಅಂತ ಹೇಳಿದ್ರೆ ಕೈಯಿಂದ ಬಿಟ್ಟು ಪುರ್ರನ್ನೇ ಹಾರಿಸ್ಬಿಡ್ಬೋದು. ಅಂದರೆ ಈ ತ್ರಿಕಾಲಜ್ಞಾನಿ ಮಾತು ಸುಳ್ಳಾಗುತ್ತೆ. ಆ ಥರ ಇದೆ ನಮ್ಮ ಕನ್ನಡದ ಪರಿಸ್ಥಿತಿ ಅಂತ. ಅಂದರೆ ಕೈಯಲ್ಲಿದೆ ಪ್ರಶ್ನೆ, ಕಾಲಜ್ಞಾನಿಗೆ ಹಾಕ್ತಾ ಇದ್ದಾನೆ ಮಗು, ಇದು ಬದುಕಿದೆಯೋ ಎಲ್ಲೋ ಸತ್ತಿದೆಯೋ ಅಂತ. ಬದುಕಿದೆ ಅಂದರೆ ಏನು ಮಾಡ್ಬಿಡ್ಬೋದು ಅವನು, ಮಗು ಕತ್ತಿಜ್ಜಿ ಸಾಯಿಸ್ಬಿಡ್ಬೋದು. ಅಕಸ್ಮಾತ್ ಸತ್ತಿದೆ ಅಂದರೆ ಕೈಯಿಂದ ಬಿಟ್ಟು ಪುರ್ರನ್ನೇ ಹಾರಿಸ್ಬೋದು. ಇದು ನಮ್ಮ ಕನ್ನಡ ಸ್ಥಿತಿ ಅಂತ. ಅದು ಈಗಲೂ ಹಾಗೇ ಇದ್ದೀವಿ ನಾವು. ಒಂಥರ ಈ ಸಾವು ಬದುಕಿನ ಮಧ್ಯೆ. ಹೌದು ಒದ್ದಾಟ. ಹೌದು, ನಾವು ಹಾಗೆ ಆ ಥರದ ಒಂದು ಕಥೆನ ಎಷ್ಟು ಮಾರ್ಮಿಕವಾಗಿ ಹೇಳಿದ್ರು ಅಂದರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿರೋದು. ಅಂದರೆ ಆಮೇಲೆ ಅವರ ಕನ್ನಡದ ಸ್ಫುಟತೆ ನಿಜವಲ್ಲ. ನಾವು ಕನ್ನಡ ಒಂದು ಶಾಲೆಯಲ್ಲಿ ಮಾಸ್ಟರ್ ಹೇಳ್ಕೊಟ್ಟಿದ್ದೊಂದು. ಆಮೇಲೆ ರಾಜ್ಕುಮಾರ್ ಅಂಥವರಿಂದ, ಕಲ್ಯಾಣ್ ಕುಮಾರ್ ಅಂಥವರಿಂದ, ಉದಯ್ ಕುಮಾರ್ ಅಂಥವರಿಂದ, ಆಗಿನ ಕಾಲದ ನಟರು ಆ ಸ್ಫುಟವಾದ ಕನ್ನಡ ಮತ್ತು ಆ ಕನ್ನಡದ ಧ್ವನಿಯನ್ನು, ಅಂದರೆ ಒಳದನಿ, ಈ ಪ್ರಬಂಧ ಧ್ವನಿ ಅಂತೀವಿ ನಾವು, ಕಾವ್ಯದ ಧ್ವನಿ ಅಂತೀವಿ, ಅದಕ್ಕೊಂದು ಧ್ವನಿ ಅಂತ ಕರಿತೀವಿ. ಧ್ವನಿ ಅಂದರೆ ವಾಯ್ಸ್ ಒಂದೆಲ್ಲ, ಅಂತರ್ಧ್ವನಿ ಅಂತೀವಿ, ಅದಕ್ಕೊಂದು ಭಾವ ಇರುತ್ತಲ್ಲ, ಅದೆಲ್ಲವೂ ರಾಜ್ಕುಮಾರ್ ಅಂತ ಕಲಾವಿದರಲ್ಲಿ ನಾವೆಲ್ಲ ನೋಡಿದ್ವಿ. ಇವತ್ತು ನಾನು ಕೆಲವರು ಹೇಳ್ತಾರೆ, ನಿಮ್ಮ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳ, ಕನ್ನಡದ ಗುರುಗಳು ನನ್ನೂರು ಮತ್ತು ರಾಜ್ಕುಮಾರ್ ಅವರು ಒಂಥರದ ಆ ಥರದಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡವನ್ನು ನಿರರ್ಗಳವಾಗಿ ಮಾತನಾಡುವ. ಈ ಹಳ್ಳಿಯಲ್ಲಿ ಕೆಲವರು ಓದಕ್ಕೆ ಬರ್ತಿರಲ್ಲ, ಬಟ್ ರಾಜ್ಕುಮಾರ್ ಅವ್ರ ಪಾತ್ರಗಳೆಲ್ಲ ಮಾಡೋರು. ಬೊಬ್ರು ವಾಹನ, ಇಬ್ಬರು ಅವನೆಲ್ಲ
ಹಾಕ್ಕೊಂಡು ಮಾಡ್ಬೇಕಾದ್ರೆ ಆ ಸ್ಫುಟವಾದ ಕನ್ನಡವನ್ನು ಅವರನ್ನು ನೋಡಿ ಹಾಗೆ ಕೇಳೋದು, ಓಹೋ ನೀನು ಮಣಿಪುರದ ಅರಸು ಬಬ್ರುವಾಹನ ಅಂತ ಹೇಳೋದು, ಆ ಸ್ಟೈಲೆಲ್ಲ ಇದೆಯಲ್ಲ ಅದೆಲ್ಲ ಅವರು ಚೆನ್ನಾಗಿ ಮಾಡೋರು. ಅವ್ರು ಯಾರು ಮತ್ತು ಓದು ಬರೋ ಬರ್ತಿಲ್ಲ. ಆದರೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ ಆ ಭಾಷೆಯನ್ನು ಕಲಿತು ಆ ಭಾಷೆಯ ಮೂಲಕ ಕನ್ನಡವನ್ನು ಮಾತಾಡೋದಿದೆಯಲ್ಲ, ಅದೊಂಥರ ದೊಡ್ಡ ನಿಮಗೆ ಏನು ಹೇಳ್ಬೋದು, ಕನ್ನಡದ ಒಂದು ಮುಂದುವರಿಕೆ ಅಲ್ವಾ ಅದು ಆ ಥರದಲ್ಲಿ ಅನಕ್ಷರಸ್ಥರಿಗೂ ಅಕ್ಷರಸ್ಥರ ಆಗಿ ಮಾಡಿದ್ದು ಮಾತಿನ ಮೂಲಕ ರಾಜ್ಕುಮಾರ್ ಅವರು. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ರಾಜ್ಕುಮಾರ್ ಅವರು ತುಂಬ ಇನ್ಸ್ಪಿರೇಷನ್. ಅವರ ಪಾತ್ರವನ್ನು ನೋಡ್ತಾ ಹೋದಾಗಲೆಲ್ಲ ನೋಡಿ ನೀವು, ರಾಜ್ಕುಮಾರ್ ಹೀಗಂದರೆ ಬೇಡ್ರ ಕಣ್ಣಪ್ಪ, ಹೀಗಂದರೆ ಭಕ್ತ ಕನಕದಾಸ, ಹೀಗಂದರೆ CID 99, ಹೀಗಂದರೆ ಬಬ್ರುವಾಹನ, ಹೀಗಂದರೆ ಬಹದ್ದೂರು ಗಂಡು, ಹೀಗಂದರೆ ಅಣ್ಣ ತಂಗಿ. ನಿಮಗೆ ಬೇರೆ ಬೇರೆ ಪಾತ್ರಗಳಿದೆಯಲ್ಲ, ಆ ಪಾತ್ರಗಳ ವೈವಿಧ್ಯತೆ ಇದೆಯಲ್ಲ, ಅದು ಈಗ ತುಂಬ ಕಷ್ಟ. ನಾವು ನಟರಲ್ಲಿ ನೋಡು ಪಾತ್ರದ ವೈವಿಧ್ಯತೆ ಇದೆ ನೋಡಿ. ಪುರಂದರದಾಸರಾಗ್ಬಿಡೋದು, ಕನಕದಾಸರಾಗೋದು, ಆ ಪಾತ್ರ ಆಗಬೇಕಾದ್ರೆ ಆ ಪಾತ್ರದ ಮೂಲಕ ಒಬ್ಬ ನಟ ಪುರಂದರದಾಸರ ಬಗ್ಗೆ ಆಳವಾಗಿ ತಿಳ್ಕೊಂಡು ಅವರು ಬರೆದಂಥ ಸಾಹಿತ್ಯವನ್ನು ಓದಿಕೊಂಡು ಅದು ಎಲ್ಲಿದ್ದರೂ ಪಟ್ಟಂತ ಮಾತಾಡೋರು, ಹೇಳೋರು. ನಟ ಆ್ಯಕ್ಚುಲಿ ಹಾಗೆ ಆಗಬೇಕು. ಆ ಪಾತ್ರದ ಮೂಲಕ ಅವರು ಹೇಗೆ ಕಲಿತಾ ಹೋಗ್ತಾನೆ ನಟ. ಕಾರಂತ ಹೇಳೋದೇ, ಒಂದು ಪಾತ್ರ ಮಾಡ್ಬೇಕಾದ್ರೆ ಆ ಪಾತ್ರದ ಮೂಲಕ ನೀನು ಏನು ಕಲಿತೀಯ ಅನ್ನೋದು. ಕನಕದಾಸರು ಮಾಡ್ಬೇಕಾದ್ರೆ ಕನಕದಾಸರ ಇಡೀ ಜೀವನ ದರ್ಶನವನ್ನು ಕಂಡುಕೊಳ್ಳೋದು, ಜೊತೆಗೆ ನಿಮಗೆ ಕನಕದಾಸರ ಅವರು ಬರೆದಂಥ ಕಾವ್ಯ ಅಥವಾ ಕನಕದಾಸ ಕೀರ್ತನೆಗಳನ್ನು ಕಲ್ತ್ಕೊಳ್ತಕ್ಕಂಥದ್ದು. ಅವರು ರಾಜ್ಕುಮಾರ್ ಅವರು ನೋಡಿ, ಅವರು ಈಗ ನಾಟಕದ ಬಗ್ಗೆ ಆಗಿರ್ಬೋದು ಅಥವಾ ಈ ಥರದ ಸಾಹಿತ್ಯ ಇರ್ಬೋದು, ನಿಮಗೆ ಪೌರಾಣಿಕ ನಾಟಕದ ಬಗ್ಗೆ ಇರ್ಬೋದು, ಅವ್ರು ಮಾಡಿದ ಪಾತ್ರಗಳೇ ಆಗೋದು. ಆಮೇಲೆ ಬರೀ ಪಾತ್ರ ಅಷ್ಟೇ ಮಾಡಲಿಲ್ಲ ಅವರು, ಆ ಪಾತ್ರಕ್ಕೆ ಜೀವ ತುಂಬೋದ್ರ ಜೊತೆಗೆ ನಿಜ ಜೀವನದಲ್ಲಿ ಕೂಡ ಆ ಪಾತ್ರದ ಕೆಲವು ಅಂಶಗಳನ್ನು ಅವರು ಮಾಡ್ಕೊಂಡಿದ್ದಿದೆಯಲ್ಲ, ಬದುಕಿದ್ರಲ್ಲ. ಹಾಂ, ಮತ್ತು ಅದೇ ಕಲಿಕೆ ಆ್ಯಕ್ಚುಲಿ. ಕಲಾವಿದ ಆಗೋದು ಆಗಲೇ ಅವ್ರು ಒಂದೇ ಥರದ ಪಾತ್ರ ಮಾಡಲೇ ಇಲ್ವಲ್ಲ, ಅಲ್ವಾ? ನಿಜ ನಿಮಗೆ ಬಹಳ ರಾಜ್ಕುಮಾರ್ ಅವರ ವೈವಿಧ್ಯತೆ ಬೇರೆ. ಅದು ಅವ್ರು ಕೊನೆಗೆ ಸಿನಿಮಾದಲ್ಲಿದ್ದರೂ ಕೂಡ ನಾಟಕಗಳನ್ನು ಮಾಡೋರು. ಆಮೇಲೆ ಅವ್ರಿಗೆ ಇನ್ನೊಂದು ದೊಡ್ಡ ಗುಣ ಏನು ಗೊತ್ತಾ, ಅವ್ರ ಕಿವಿ ಯಾರು ಹೇಳಿದ್ರು ಕೇಳಿಸ್ಕೊಳ್ಳೋರು. ನಾನು ಮಾತಾಡಿದ್ರು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ಳೋರು. ಶಬ್ದವೇದಿ ಟೈಮಲ್ಲಿ ನಾನು ಈ ಕಡೆಗೆ ಸಾರಾ ಗೋವಿಂದು ಅವರ ಸಿನಿಮಾ ಮಾಡ್ತಾ ಇದ್ವಿ. ಸಾರಾ ಗೋವಿಂದು ಅವರು ಸಿನಿಮಾ ನಡೀತಾ ಇರೋದು ಪಕ್ಕದಲ್ಲೇ ಶಬ್ದವೇದಿ ನಡೀತಾ ಇದ್ವಿ. ಆ ಸಂದರ್ಭದಲ್ಲಿ ನಾನೆಲ್ಲೋ ಹಿಂಗೆ ಹೋಗ್ತಾ ಇದ್ದೆ, ಹಿಂಗೆ ನಾನು ನೋಡಿದ್ರು, ಹಿಂಗೆ ಕೂತಿದ್ರು ಹೊರಗೆ. ಓ, ನೀವು ನಮ್ಮ ಶಿವು ಸಿನಿಮಾದಲ್ಲಿ ಮಾಡಿದವ್ರಲ್ವೇ ನೀವು ಅಂದರು. ಹಾಂ, ಹೌದು. ನೀವು ಜನ್ಮ ಜೋಡಿ ಮಾಡಿದ್ದು ನೀವು ರಂಗಾಯಣದವರು, ನಮ್ಮ ಕಾರಂತರ ಶಿಷ್ಯರಲ್ವೇ ಅಂದರು. ಹೌದು ಗುರುಗಳೇ ಅಂದೆ. ಬನ್ನಿ ಕೂತ್ಕೊಳ್ಳಿ ಅಂದ. ನಾನು ಹತ್ರ ಹೋದ ತಕ್ಷಣ ಅವ್ರು ಎದ್ದಿತ್ಬಿಟ್ರು. ಎದ್ದಿದ ತಕ್ಷಣ ನನಗೆ ಅಪ್ಪಾಜಿ ಕೂತ್ಕೊಳ್ಳಿ ಅಂದೆ. ಕೂತ್ಕೊಂಡ್ರೆ ನಾನೇ ಅಪ್ಪ ಚಿಕ್ಕವನಾಗೋದು. ಅಯ್ಯೋ ದೇವರೇ ಅಂತ. ಆಮೇಲೆ ಇನ್ನೊಂದು ಚೇರ್ ತರಿಸಿದ್ರು, ಕೂತ್ವಿ. ನನಗೆ ಕೂತ್ಕೊಳ್ಳೋಕೆ ಏನೋ ಒಂಥರ ಮುಜುಗರ. ಕೂತ್ಕೊಂಡ್ರು, ಏನೇನೋ ನೀವು ಅಲ್ಲಿ ಏನೇನು ಕಲಿತಾ ಇದ್ರಿ ನಿಮ್ಮ ಶಾಲೆಯಲ್ಲಿ ಅಂತ ನಮಗೆ ಹೇಳಿದ್ವಿ. ಹೀಗೆ ಕಲಿಸ್ತಾ ಇದ್ರು, ಕಂಪ್ನಿ ನಾಟಕ ಅದು ಇದು ಅಂತ ಹೇಳಿದ್ರು. ಓ, ಯೋಗಣ್ಣ ಬಹಳ 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 ಪ್ರಬುದ್ಧರು, ಪ್ರತಿಭಾನ್ವಿತರು. ಅವರ ಸಾಹಿತ್ಯದ ಆ ಹಿಡಿತ, ಆಮೇಲೆ ಅವರು ಬರೆದಂಥ ನಾಟಕಗಳು, ಆಮೇಲೆ ಅವರು ಮಹಾನ್ ಕಲಾವಿದ್ರಪ್ಪ. ಅವರು ಬಹಳ ಬಹಳ ಒಳ್ಳೆಯ ಕಲಾವಿದರು. ಯಾವ್ಯಾವ ಹಾಡು ಹೇಳ್ಕೊಟ್ಟಿದ್ರು ನಿಮಗೆ ಅಂತ. ನಾನು ಅವಾಗ ಸುಮ್ಮನೆ ಹೇಳಿದೆ, ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಅಂತ ತಕ್ಷಣ ಅಣ್ಣವ್ರು ಹಾಡಕ್ಕೆ ಶುರು. ಪಂಚವಟಿ ತಟ ಪುಣ್ಯರೂಪಿಣಿ ಗಾಧ ನಿಗದಿತ ಹಂಸಗಾಮಿನಿ ಅಂದರು. ಅಯ್ಯೋ ದೇವ್ರೆ, ಅಪ್ಪಾಜಿ ಮಿಗೆ ಗೊತ್ತಾ, ನಮಗಿದೆಲ್ಲ ಹೇಳ್ಕೊಡ್ತಿದ್ರಪ್ಪ. ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲಾಸಿನಿ ಜಾನಕಿ ಅಂದರು. ನಾನು ಅಯ್ಯೋ, ಅಂದರೆ ಆ ಥರದ ವ್ಯಕ್ತಿತ್ವ ಅದು. ಅಯ್ಯೋ ಬಹಳ. ಅದರೊಳಗೆ ರಾಮ ಸಹಾಯ ಬಲರಾಮ ಸಹಾಯ ಅಂತ ಅದೊಂದು ಹಾಡು. ಎಂತೆಂಥ ಹಾಡುಗಳು. ನೋಡಿ, ಅವ್ರು ವೃತ್ತಿ ನಾಟಕ ಕಂಪ್ನಿಲಿ ಕಲ್ತಿದ್ದು. ನಾನು ಸೂಪರ್ ಸ್ಟಾರು, ನಾನು ಕನ್ನಡಿಗರಲ್ಲರ ಆರಾಧಿಸ್ತಾರೆ ಅಂತೇಳಿ ಮರ್ತೇ ಇಲ್ಲ ನೋಡಿ. ನೀವು ಪದ ಇಲ್ಲ ಅವ್ರಿಗೆ ಮಜಾ ಏನು ಗೊತ್ತಾ, ಆ ಥರದ ನಮ್ಮಂಥವ್ರು ಅಂದರೆ ಏನಾದ್ರು ಆ ಥರದ್ದು ಇನ್ನು ಕಿರಿಯರು ಸಿಕ್ಕಿದ್ರೆ ಆ ಕಿರಿಯರ ಅನುಭವವನ್ನು ಕೇಳೋದು, ದೊಡ್ಡವರು ಸಿಕ್ಕಿದ್ರೆ ಅವರ ಅನುಭವಗಳನ್ನು ಕೇಳುವಂಥದ್ದು. ಆಮೇಲೆ ಅವರು ಪ್ರತಿದಿನ ಕಲಿತಾ ಇದ್ರು ಅವರು, ರಾಜ್ಕುಮಾರ್ ಅವರು. ಅದು ಬಹಳ ಕಲಾವಿದನಿಗೆ ಅದೇ ಇಂಪಾರ್ಟೆಂಟ್. ಆಮೇಲೆ ಯಾರನ್ನೂ ಕೂಡ ಅವರು ಅಗೌರವದಿಂದ ನೋಡ್ತಾನೆ ಇರಲಿಲ್ಲ. ಅವನೊಬ್ಬ ಟೀ ತಂದ್ಕೊಡೋನಾದರೂ ಎದ್ದಿತ್ಕೊಳ್ಳೋರು. ನಿಮಗೆ ಅವಾಗೆಲ್ಲ ಕ್ಯಾರವನ್ ಇರಲಿಲ್ಲ ನಮಗೆಲ್ಲ. ರಾಜ್ಕುಮಾರ್ ಅವರು ಒಂದು ಕಡೆ ಕೂತಿರೋರು ಆರಾಮಾಗಿ. ಅವರನ್ನು ಸ್ಟುಡಿಯೋದಲ್ಲಾದರೆ ಮೇಲೆ ರೂಮ್ ಇರೋದು, ಅದು ಬಿಟ್ಟರೆ ನಿಮಗೆ ಕಂಟಿನ್ಯೂಸ್ ಸ್ಟುಡಿಯೋ ಹೊರಗೆ ಪಾರ್ಕಲ್ಲಿ ಚೇರ್ ಹಾಕಿ ಶಾರ್ಟ್ ಬಂದಾಗ ಹೋಗೋರು, ಆ್ಯಕ್ಟ್ ಮಾಡೋರು, ಬರೋರು. ಆಮೇಲೆ ಎಲ್ಲರ ಜೊತೆ ಹಾಗೆ. ಅಣ್ಣವರು ಊಟದ ವಿಷಯದಲ್ಲೂ ಅಷ್ಟೇ, ಎಲ್ಲರಿಗೂ ಒಂದೇ ಥರದ ಊಟ ಇರಬೇಕು. ಅವ್ರ ಜೊತೆ ಊಟ ಮಾಡಿದ್ರೆ ಮಾಡಿದ್ವಿ. ಅವ್ರ ಮನೇಲೇ ಮಾಡಿದ್ವಿ.
ಅವರ ನಾನ್ ವೆಜ್ ಪ್ರೀತಿ ಭಾಳ ಜನ ಅದೆಲ್ಲ ಇದೆ. ಆಮೇಲೆ ಅವ್ರು ಒಂದು ಅಗಳು ಬಿಡ್ತಾ ಇರಲಿಲ್ಲ. ಆಮೇಲೆ ಅವರು ಯಾರನ್ನೇ ಆಗಲಿ, ಅವ್ರು ಡ್ರೈವರ್ ಆಗಿರ್ಬೋದು, ಕಸ ಗುಡಿಸೋನಾಗಿರ್ಬೋದು, ಸೆಟ್ ಬಾಯ್, ಅವ್ರು ಎಲ್ಲರಿಗೂ ಇವ್ರಿಗೆ ಬಂದ್ಬಿಟ್ಟು ಅವರಿಗೆ ಬರಬೇಕು, ಆ ಥರದ ವ್ಯಕ್ತಿತ್ವನೇ ಅದು. ಅದು ಮಹಾನ್. ಆಮೇಲೆ ಅವರ ಪಾತ್ರದ ಘನತೆ, ಆಮೇಲೆ ಆ ವಿನಯ, ಪ್ರಬುದ್ಧತೆ ಮತ್ತು ವರ್ಸಿಟಾಲಿಟಿಯಲ್ಲಿ ಸುಮ್ಮನೆ ಅಲ್ಲ. ಈ ಕಡೆ ಕೃಷ್ಣನ ರೋಲ್ ಮಾಡಿದಾಗಲೂ, ಈ ಕಡೆ ಬಬ್ರುವಾಹನನ ರೋಲ್ ಮಾಡಿದಾಗಲೂ, ಆ ಕಡೆ ನಿಮಗೆ ಅರ್ಜುನನ್ ಮಾಡಿದಾಗಲೂ, ನಿಮಗೆ ಅದೇ ಮಹಿಷಾಸುರ ಮಾಡಿದಾಗಲೂ, ಅದೇ ಕಸ್ತೂರಿ ನಿವಾಸದ ಒಬ್ಬ ತ್ಯಾಗಿ ಪಾತ್ರ. ಹೀಗಂದ್ರೆ ಹಿರಣ್ಯಕಶಿಪು, ಸಿಗದೆ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸೇನು ದಾನವೇಂದ್ರ ನಾದ ನನ್ನ ಉದೋನ್ಮತ್ತ ದುಳ ದುಷ್ಟ ಧೂರ್ತನೆ ಅನ್ನೋ ಅದೆಲ್ಲ ಏನಂದ್ರೆ ಆ ಭಾಷೆಯ ಸೊಗಡು. ಘಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಯಾವುದೇ ಒಂದು ಪ್ರಾದೇಶಿಕ ಭಾಷೆ ಇದೆಯಲ್ಲ, ಅಂದರೆ ಕರ್ನಾಟಕ, ಆ ನಾಡಿನ ಹಿರಿಮೆ ಮತ್ತು ಆ ಭಾಷೆಗಳು, ಆ ಭಾಷೆಯ ಶೈಲಿ ಉಳಿಬೇಕು ಅಂದಾಗ ಆ ಭಾಷೆನ ಹೇಗೆ ಉಪಯೋಗಿಸ್ತೀರಿ ಅನ್ನೋದು. ಈಗ ಅವ್ರ ಸಿನಿಮಾಗಳು ನೋಡಿದಾಗ ನಿಮಗೆ ಹಿಂಗೆ ನೋಡಿದ್ರೆ ಅವ್ರಿಗೆ ಚಾಮರಾಜನಗರ ಮತ್ತು ಅವ್ರ ಕಡೆ ಭಾಷೆನ ಮಾತಾಡಿದ್ದಾರೆ. ನಿಮಗೆ ಅವ್ರು ಎಷ್ಟೋ ಸಿನಿಮಾಗಳು ನಿಮಗೆ ಕಾಳಿದಾಸದಲ್ಲಿ ಕುರಿಕಾಯೋ, ಅದೊಂದು. ಆಮೇಲೆ ತುಂಬ ಸಿನಿಮಾಗಳಲ್ಲಿ ಅವ್ರು ಮಾಡಿರುವ ಹಳ್ಳಿಯ ಪಾತ್ರಧಾರಿಯಾಗಿ ಮಾಡಿದ್ರಲ್ಲೆಲ್ಲ ಚಾಮರಾಜನಗರದ ಭಾಷೆನ ಎಷ್ಟು ಚೆನ್ನಾಗಿ ಮಾತಾಡೋರು ಅಂದರೆ ಅದರ ಉದ್ಗಾರಗಳಿರ್ಬೋದು. ಅಂದರೆ ಒಬ್ಬ ನಟನಿಗೆ ಯಾಕೆ ಆ ಪ್ರಬುದ್ಧತೆ ಬರುತ್ತೆ ಅಂದರೆ ಒಂದು ಅಬ್ಸರ್ವೇಷನು, ಇನ್ನೊಂದು ತಿಳುವಳಿಕೆ. ಕಾರಣ ಅಂತ ಹೇಳೋದು ಅದನ್ನೇ. ನಾವು ಹೇಗೆ ಅರ್ಥ ಮಾಡ್ಕೋತಾ ಹೋಗ್ತೀವಿ, ಹೇಗೆ ಪಾತ್ರವನ್ನು ಮಾಡಬೇಕು, ಏನು ಮಾಡಬೇಕು ಅನ್ನೋದು, ಅದು ಬಹಳ ಇಂಪಾರ್ಟೆಂಟ್. ನಮಗೆ ಏನಾಗಿದೆ ಇವತ್ತು, ಕಲಾವಿದ ಅನ್ನೋದು ಯಾರು ಅನ್ನೋ ಹುಡುಕೋ ರೀತಿ ಆಗ್ಬಿಟ್ಟಿದೆ. ಸಿದ್ಧಿ ಮತ್ತು ಪ್ರಸಿದ್ಧಿಗೂ ವ್ಯತ್ಯಾಸಗಳು ಗೊತ್ತಾಗ್ತಾ ಇಲ್ಲ ಇವತ್ತು. ಆಲ್ ಫೇಮಸ್ ಪೀಪಲ್ ಆರ್ ನಾಟ್ ಅಚೀವರ್ಸ್. ಸೊ ಆಲ್ ಅಚೀವರ್ಸ್ ಮೇ ನಾಟ್ ಬಿ ಫೇಮಸ್. ಮೇ ನಾಟ್ ಬಿ. ತುಂಬ ಜನ ಇದ್ದಾರೆ ಆ ಥರದ್ದು, ಸಿದ್ಧಿ ಆ್ಯಂಡ್ ಪ್ರಸಿದ್ಧಿ. ಎಸ್. ಅದರಿಂದ ಆಮೇಲೆ ರಾಜ್ಕುಮಾರ್ ಅಂತವರು ಸಾಧಕರು ಹೌದು, ಪ್ರಸಿದ್ಧರು ಹೌದು, ಅಂಥವ್ರು ತುಂಬ ಜನ ಇದ್ದಾರೆ ನಿಮಗೆ ಕನ್ನಡದಲ್ಲಿ. ಆತಲ್ಲ ಹಂಸಲೇಖ ಅವ್ರು ತೊಗೊಳ್ಳಿ, ರವಿಚಂದ್ರನ್ ಅವ್ರು ತೊಗೊಳ್ಳಿ, ಎಲ್ಲ ಸಾಧಕರು ಹೌದು, ಪ್ರಸಿದ್ಧರು ಹೌದು. ಉದಯ್ ಶಂಕರ್ ಅವರು ಇರ್ಬೋದು. ಅಂದರೆ ಎಲ್ಲವೂ ಇದೆ. ಆದರೆ ಅಷ್ಟೇ ಎಲೆಮರೆಕಾಯಲ್ಲೂ ಅಷ್ಟೇ ಪ್ರತಿಭಾನ್ವಿತರು ಈಗಲೂ ಇದ್ದಾರೆ. ಈಗ ಯಂಗ್ ಜನ್ರೇಷನಲ್ಲೂ ಇದ್ದಾರೆ, ತುಂಬ ಜನ ಇದ್ದಾರೆ. ಅದಕ್ಕೆ ಅದರದ್ದೇ ಆದ ಪ್ಲ್ಯಾಟ್ಫಾರ್ಮು ಇದು ಕ್ರಿಯೇಟ್ ಆಗಿ ಬರೋದು. ಹಾಗೆ ಅಂದರೆ ಕಾಲದ ಮಿತಿಯಲ್ಲಿ, ಕಾಲದಲ್ಲಿ ತಾವಿದ್ದ ಕಾಲದಲ್ಲಿ ಅದಕ್ಕೆ ಸ್ಪಂದಿಸುವ, ತಾವಿದ್ದ ಕಾಲದಲ್ಲಿ ನಡೆಯುವ ಯಾವುದೇ ಘಟನೆ ಆದರೆ, ಈಗ ರಾಜ್ಕುಮಾರ್ ಅಂತವ್ರು ಸಾಂಸ್ಕೃತಿಕವಾಗಿ ಯಾವುದೇ ಥರದ ತೊಂದರೆ ಆದರೂ ಕನ್ನಡಕ್ಕೆ ಬಂದು ಮುಂದೆ ನಿಂತ್ಕೊಳ್ಳೋರು, ಮುಂಚೂಣಿಯಲ್ಲಿರೋರು. ಅಂದರೆ ಅದು ಕಲಾವಿದನ ನಿಜವಾದ ಕೆಲಸ. ಅದು ಆಮೇಲೆ ಕಾರ್ಮಿಕರಿಗಿರ್ಬೋದು, ಬೇರೆಯವರಿಗಿರ್ಬೋದು, ಯಾರಿಗಾರು ಏನಾರು ಆಗಬೇಕು ಅಂದರೆ ಬಂದು ಮುಂದೆ ನಿಂತು ಅದು ಪರಿಹರಿಸೋ ಹೋಗೋರು. ಆ ಥರದ ಕೆಲಸ ಅದು, ಅದೊಂದು ಜವಾಬ್ದಾರಿ. ಅದು ಆ ಮಹಾನ್ ವ್ಯಕ್ತಿಯಲ್ಲಿ ಇತ್ತು. ಅಂಥವ್ರ ಜೊತೆ ನಾವು ಇದ್ದಿದ್ದು. ಅವ್ರ ಸಿನಿಮಾಗೂ ನಾನು ಸ್ವಲ್ಪ ಕೆಲಸ ಮಾಡಿದ್ದು. ಅವ್ರ ಕಂಪ್ನಿ ನಾನು 3-4 ಸಿನಿಮಾ ಮಾಡಿದೆ. ಆಕಾಶ್ ಮಾಡಿದೆ, ಮಿಲನ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾದು. ನೀವು ಆರ್ಟ್ ಡೈರೆಕ್ಟರ್? ನಾನೇ ಆರ್ಟ್ ಡೈರೆಕ್ಟರ್. ಅದಕ್ಕೆ ಪುನೀತ್ ರಾಜ್ಕುಮಾರ್ದು ಒಂದು 3-4-5 ಸಿನಿಮಾ ಮಾಡಿದ್ವಿ. ಆಮೇಲೆ ಪುನೀತ್ ಅವರು ಅಷ್ಟೇ ಗ್ರೇಟ್ ಪರ್ಸನ್. ಕನ್ನಡದಲ್ಲಿ ಆ ತರಹದಲ್ಲಿ ತುಂಬ ಒಳ್ಳೊಳ್ಳೆಯ ನಟರು, ಕಲ್ಯಾಣ್ ಕುಮಾರ್, ರಾಜೇಶ್ ಅವರೆಲ್ಲ ವೆರಿ ಡೆಡಿಕೇಟೆಡ್ ಟು ಆ್ಯಕ್ಟ್. ಉದಯ್ ಶಂಕರ್, ಉದಯ್ ಕುಮಾರ್ ಅವರೆಲ್ಲ ವೆರಿ ಡೆಡಿಕೇಟೆಡ್. ಈವನ್ ವಜ್ರಮುನಿ ಅವರು. ನಾನು ತಿರುಗಿ ವಾಪಸ್ ಬರೋದ್ರೊಳಗೆ ಪಿಟ್ ಮಾಡಿಗಿರ್ಬೇಕು, ಇಲ್ಲ ನೀನು ನಿನ್ನ ಮಿಸಿನ್ನು ಲಮಕ್ ಸ್ವಾಹ. ವಜ್ರಮುನಿಯವರು ಪ್ರಳಯಾಂತಕ ನಟ. ಅವರೆಲ್ಲ ಸಿದ್ಧರಾಗ್ಬರೋರು. ನಿಮ್ಗೆ ಅವಾಗೆಲ್ಲ ಒಂದೊಂದು ಟೇಕಲ್ಲಿ ಆ್ಯಕ್ಟ್ ಮಾಡ್ಬೇಕಾಯ್ತು ನೀವು. ಈಗ ನಮಗೆ ಡಿಜಿಟಲ್ ಬಂದಿದೆ, ಎಷ್ಟು ಬೇಕಾದ್ರೆ ತೆಗಿಬೋದು ನೀವು. ಅವಾಗ ಒಂದು ಸಿನಿಮಾಗೆ 2 ಅಥವಾ 2.5 ಸಿನಿಮಾ ಆಗುವಷ್ಟು ರೀಲನ್ನು ಖರ್ಚು ಮಾಡೋರು ಅಷ್ಟೇ. ಯಾಕಂದರೆ ಶಾರ್ಟ್ ಡಿವೈಡು, ಈ ಕಡೆ ಶಾರ್ಟ್ ಈ ಕಡೆ ಶಾರ್ಟ್ ಎಲ್ಲ. ಆಗೆಲ್ಲ ತುಂಬ ಶಾರ್ಟ್ಗಳು ಕಟ್ ಮಾಡ್ತಿರ್ಲಿಲ್ಲ. ಆದರೆ ನಟರು ಪ್ರಬುದ್ಧರಾಗಿ ಎಲ್ಲವನ್ನೂ ರೆಡಿಯಾಗಿ ರಿಹರ್ಸಲ್ ಮಾಡಿದ ಮೇಲೆ ಟೇಕ್ ಆಗೋದು, ಒಂದೇ ಶಾರ್ಟಲ್ಲಿ ಮುಗಿಸೋರು. ಈಗ ತುಂಬ ಅಂದರೆ ಒಂದು ಸಿನಿಮಾಗೆ ನಾವು 10-15 ಸಿನಿಮಾದಷ್ಟು ಶೂಟ್ ಮಾಡ್ತೀವಿ. ಪ್ರೊಡ್ಯೂಸರಿಗೆ ತುಂಬ ದೊಡ್ಡ ಏಟ್ ಅದು. ಅಂದರೆ ಸಮಯ ಇದು 1-3 ದುಡ್ಡಾಗುತ್ತೆ. ಬರದೇ ಹೋದರೆ ಅದೇ ಈಗ ನೀವು ಹೇಳಿದಾಗ ವ್ಯಾಪಾರ ಅದೆಲ್ಲ ನೋಡಿ ಮಾಡಬೇಕಾಗುತ್ತೆ ಆ ಥರ. ಆಮೇಲೆ ಕನ್ನಡ ಸಿನಿಮಾದ ವಿಷಯವನ್ನು ತಗೊಂಡಾಗ ಎಲ್ಲ ಒಂದು ಕಡೆಗೆ ಬೇಸರನೂ ಆಗ್ಬಿಡುತ್ತೆ ನಮಗೆ. ಅಂದರೆ ನಮಗೊಂದು ಒಳ್ಳೆಯ ಸ್ಟುಡಿಯೋ ಇಲ್ಲ. ಮೊದಲಿಂದ ಹೇಳ್ತಾ ಬಂದು ನಾನು ಡಿಸೈನು ಮಾಡಿ ಪ್ರೆಸೆಂಟೇಷನ್ನು ಮಾಡಿ ಆಯಿತು. ಅಂದರೆ ಫಿಲ್ಮ್ ಸ್ಟುಡಿಯೋ ಕಾನ್ಸೆಪ್ಟ್ಗಳು ಮೊನ್ನೆನೂ ಈಗೇನೋ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ ಆಗತ್ತೆ ಅಂತ. ಬಟ್ ಅದು ಯಾವ ಥರ ಈಗ ಏನಂದರೆ ಸಿನಿಮಾ ಅನ್ನೋ ಸ್ಟುಡಿಯೋದ ಪರಿಭಾಷೆನೇ ಬದಲಾಗಿದೆ. AI ಬಂದುಬಿಡ್ತು ಅಂದರೆ, ಈಗ ಗ್ರಾಫಿಕ್ಸ್ ಬಂದಾಯಿತು ನಿಮಗೆ. ಈಗ ನಿಮಗೆ AI ಬಂದ ಮೇಲೆ ಅದರ ಪರಿಭಾಷೆನೇ ಬದಲಾಗುತ್ತೆ. ಈಗ ನೀವು ಎಲ್ಲಿ ಶೂಟ್ ಮಾಡಿದ್ರು ಯಾವುದನ್ನು ಬೇಕಾದ್ರೂ ನೀವು ಬದಲಿಸ್ಬೋದು. ಆ ಸ್ಥಿತಿಗೆ ಬರ್ತಾ ಇದೆ. ಇನ್ನೊಂದು 5 ವರ್ಷದಲ್ಲಿ ಸಿನಿಮಾದ ನೋಟನೇ ಬದಲಾಗೋಗುತ್ತೆ. ಹಾಗಾಗಿ ಅಷ್ಟು ದೊಡ್ಡ ಸ್ಟುಡಿಯೋ ಬೇಕಾ ಅನ್ನುವ ಪ್ರಶ್ನೆನೂ ಬರುತ್ತೆ.
ನೋಡಿ ಯಾವುದಕ್ಕೋಸ್ಕರ ಹೋರಾಡ್ತಿದ್ರೆ ಈಗ ಅದು ಕೈಗೊಡೋ ಕಾಲ ಬಂದಾಗ ಈಗ ಗೊತ್ತಿಲ್ಲ. ಯಾಕೆಂದರೆ ಈಗ ನೋಡಿ, ಈಗ ನಮಗೆ 4 ಅಥವಾ 5 ಸ್ಟ್ರೀಟ್ದು ದೊಡ್ಡ ದೊಡ್ಡ ಅಂಗಡಿ ಥರ ಸೆಟ್ ಹಾಕೊಂಡು ಹಿಂದ್ಗಡೆ ನಾವು ಗ್ರೀನ್ ಮ್ಯಾಟ್ ಹಾಕ್ಕೊಂಡ್ರೆ ನಾವು ಅದಕ್ಕೆ ಬೇಕಾಗಿದ್ದನ್ನು 3D ಎಲ್ಲ ಡೆಪ್ತನ್ನೇ ರೆಡಿ ಮಾಡ್ಬೋದು. ಒಂದು 100 ಅಂಗಡಿ ಆಗ್ಬಿಡುತ್ತೆ. ಅದು ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಆ ಥರದ್ದೆಲ್ಲ ಬಂದುಬಿಟ್ಟಿದೆ ಈಗ. ಅದ್ರ ಮೇಲೆ AI ಅಲ್ಲೇ ಕೆಲವೆಲ್ಲಾಗೆ ಇಂಡೋರಲ್ಲಿ ಮೊದಲೇ ನಿಮಗೆ ಗ್ರಾಫಿಕ್ಸನ್ನು ರೆಡಿ ಮಾಡಿಬಿಟ್ಟಿರ್ತಾರೆ 3D ಇದು. ನಮ್ಮನ್ನು ನಿಲ್ಲಿಸಿ ಶೂಟ್ ಮಾಡ್ತಾರೆ. ಅದು ಆ್ಯಂಗಲ್ಲು, ಅದು ಯಾವ ಆ್ಯಂಗಲಲ್ಲಿ ಇರಬೇಕು, ಯಾವ ಪರ್ಸ್ಪೆಕ್ಟಿವಲ್ಲಿ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಆ ಪರ್ಸ್ಪೆಕ್ಟಿವಲ್ಲೇ 3D ರೆಡಿ ಮಾಡಿರ್ತಾರೆ. ಆ ಪರ್ಸ್ಪೆಕ್ಟಿವಲ್ಲಿ ಆ ಲೆವೆಲಲ್ಲಿ ಆ ಲೆನ್ಸನ್ನು ಇಟ್ಟು ಶೂಟ್ ಮಾಡಿದಾಗ ನಿಮ್ಗೆ ವಿತೌಟ್ ಏನೂ ಇಲ್ಲ, ನೀವು ಗ್ರೀನ್ ಮ್ಯಾಟಲ್ಲಿ ಅಷ್ಟೇ ಆ್ಯಕ್ಟ್ ಮಾಡ್ತಿರ್ತೀರ. ನೆಕ್ಸ್ಟ್ ನಿಮಗೆ ಕಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿದರೆ ನೀವು ಯಾವುದೋ ಒಂದು ಗ್ಲಾಡಿಯೇಟರ್ದು ಯಾವುದೋ ಒಂದು ದೊಡ್ಡ ಕ್ರೀಡಾ ಮೈದಾನದಲ್ಲಿ ನೀವು ಇದ್ದಾಗೋ ಅಥವಾ ದೊಡ್ಡ ಬಿಲ್ಡಿಂಗಿನ ಮುಂಭಾಗದಲ್ಲಿದ್ದಾಗ ಎಲ್ಲ ಕ್ರಿಯೇಟ್ ಮಾಡೋದು. ಆ ಥರದ್ದೆಲ್ಲ ಬಂದುಬಿಟ್ಟಿದೆ. ಆಮೇಲೆ ಈಗ ಜನರಿಗೂ ಆ ತಿಳುವಳಿಕೆ ಬಂದುಬಿಟ್ಟಿದೆ. ಈಗ ಯೂಟ್ಯೂಬಲ್ಲಿ ಅದರ ಕ್ಲಾಸಸ್ ಇರುತ್ತೆ. ಆಮೇಲೆ ಕೆಲವರೆಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆಯಲ್ಲೋ, ಯಾವುದೋ ಈ ಉತ್ತರ ಪ್ರದೇಶ ಯಾವುದೋ ಒಂದು ಫೈಟ್ದು ಹುಡುಗರು ಒಂದು ಶೂಟ್ ಮಾಡಿದರು. ಏನು ಚೆನ್ನಾಗಿ ಶೂಟ್ ಮಾಡಿದರು ಅಂದರೆ, ಆಮೇಲೆ ಮೊಬೈಲಲ್ಲಿ ಆ ಲೆವೆಲಲ್ಲಿ ಇವತ್ತು ಈಚ್ ಆ್ಯಂಡ್ ಎವ್ರಿಬಡಿ ನೋಸ್ ಟೆಕ್ನಿಕ್. ಅದು ಇವತ್ತಿನ ಸವಾಲು. ಇವತ್ತಿನ ಸವಾಲು ಅದೇ ಸವಾಲು ಅದು ಆ್ಯಕ್ಚುಲಿ ಸವಾಲು. ಹಾಗೆ ಸಿನಿಮಾ ಜರ್ನಿ ಒಂಥರ ಬಿಡಿ. ನಾನೊಂದು ಅಂದರೆ ಆ್ಯಡ್ ಫಿಲ್ಮು, ಫ್ಯೂಚರ್ ಫಿಲ್ಮ್ಸು ಎಲ್ಲ ಸೇರಿಸಿ ನನ್ನೊಂದು ಅಂದರೆ ಕನ್ನಡ ಸಿನಿಮಾ ಒಂದು 65-70 ಸಿನಿಮಾಗೆ ಆರ್ಟ್ ಡೈರೆಕ್ಷನ್ ಆಗಿದೆ. ವಾವ್. ಕೆಲವೆಲ್ಲ ಸಿನಿಮಾ ರಿಲೀಸ್ ಆಗಲಿಲ್ಲ, ಕೆಲವೆಲ್ಲ ಆಲ್ಮೋಸ್ಟ್ ಆಲ್ ಆಗಿದೆ. ಬಿಟ್ಟರೆ ಆ್ಯಡ್ ಫಿಲ್ಮ್ಸ್ ಎಲ್ಲ ಸೇರಿಸಿದರೆ ಐ ಡಿಡ್ 120 ಫಿಲ್ಮ್ಸ್. ಅಂದರೆ ಆ್ಯಡ್ ಫಿಲ್ಮ್ಸು, ಫ್ಯೂಚರ್ ಫಿಲ್ಮ್ಸು, ಡಾಕ್ಯುಮೆಂಟ್ರೀಸ್ ಎಲ್ಲ ಆ ಥರದ್ದೊಂದು ಆಗಿದೆ. ಬಟ್ ನೈಸ್. ನನಗಂತೂ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ. ಕೆ ರಾಘವೇಂದ್ರ ರಾವ್, ಪುರಿ ಜಗನ್ನಾಥ್, ಸುನಿಲ್ ಕುಮಾರ್ ದೇಸಾಯಿ, ರವಿಚಂದ್ರನ್, ಕನ್ನಡದಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಎಲ್ಲ. VS ರೆಡ್ಡಿ ಅಂತ ತೆಲುಗು ಡೈರೆಕ್ಟ್ರು, ಸಾಯಿ ಪ್ರಕಾಶು, ಆಮೇಲೆ ಮಧುಸೂದನ್ ಕ್ಯಾಮ್ರಾಮನ್, ಅವ್ರ ಜೊತೆ ಕೆಲಸ ಮಾಡೋದು ದೊಡ್ಡ ನಮ್ಮೂರ ಹುಡುಗ ಮಾಡಿದೆ ನಾನು. ಮಧುಸೂದನ್ ಅಂದರೆ ಶಂಕರ್ ಗುರು ಬಹುಶಃ. ರವೀಂದ್ರನಾಥ್ ಡೈರೆಕ್ಟ್ರು, ಅಶೋಕ್ ಅವ್ರ ಪ್ರೊಡ್ಯೂಸರು. ಅದು ಶ್ರೀ ಮಂಜುನಾಥ, ಕೆ ರಾಘವೇಂದ್ರ ರಾವು, ಸುಂದರನಾಥ್ ಸುವರ್ಣ ಕ್ಯಾಮ್ರಾಮನ್ನು, ಸೀತಾರಾಮ್ ಸರ್ ಕ್ಯಾಮ್ರಾಮನ್ನು, PC ಶ್ರೀರಾಮ್ ಕ್ಯಾಮ್ರಾಮನ್ನು, ರಾಜೀವ್ ಮೆನನ್ನು, ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಮನ್ನು, ದೊಡ್ಡ ದೊಡ್ಡವ್ರ ಜೊತೆ ಕೆಲಸ ಮಾಡಿ. ಆಗೆಲ್ಲ ನಿಮಗೆ ಗ್ರಾಫಿಕ್ಸ್ ಇರಲಿಲ್ಲ, ಎಲ್ಲ ನಾವೇ ಮಿನಿಯೇಚರ್ ಮಾಡಬೇಕಾಗಿತ್ತು. ಎಲ್ಲದನ್ನು ನಾವೇ ಸೃಷ್ಟಿಸಬೇಕಾಗಿತ್ತು. ಆಗಿನ ಮಜಾ ಒಂಥರ ಅದು. ಅಂದರೆ ಮನುಷ್ಯನ ಮೂಲಕನೇ ಎಲ್ಲವೂ ಆಗ್ತಾಯಿದೆ. ಈಗ ಮನುಷ್ಯ ಮತ್ತು ತಂತ್ರಜ್ಞಾನದ ಜೊತೆಗೆ ಕೆಲಸ ಆಗ್ತಾಯಿದೆ. ಸೊ ಅವಾಗ ಒರಿಜಿನಲ್ ಇಂಟೆಲಿಜೆನ್ಸ್ ಆಗ ಒರಿಜಿನಲ್ ಬೇಕೇ ಬೇಕು. ಅವಾಗ ನಿಮಗೆ ಮೆಟೀರಿಯಲ್ ಜ್ಞಾನ ಜಾಸ್ತಿ ಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಥರ ಜ್ಞಾನ ಬೇಕು. ಎರಡೂ ಜ್ಞಾನವನ್ನು ಬೇಡ. ಶ್ರೀ ಮಂಜುನಾಥದ್ದಂತೂ ಮರೆಯಕ್ಕೆ ಸಾಧ್ಯವಿಲ್ಲ. ಶ್ರೀ ಮಂಜುನಾಥ ಅದು ಬಿಡಿ, ಅದೊಂದು ನನ್ನ ಲೈಫಿನ ಒಂದು ಬೆಸ್ಟ್. ಅದು ಓನನ್ನಲ್ಲೇ ಓನನ್ನಲ್ಲಿ ಆ ಸಾಂಗಲ್ಲಿ ಕಣ್ಣೆಲ್ಲ ಬರುತ್ತಲ್ಲ, ಅದ್ರಲ್ಲಿ ನಾನೇ ಸ್ಪ್ರೇ ಮಾಡಿದ್ದು ಕಣ್ಣೆಲ್ಲ. ಕನಸುಗಾರನ ಒಂದು ಕನಸು ಕೇಳಮ್ಮ. ಆಮೇಲೆ ರವಿಚಂದ್ರನ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ನಮ್ಮನ್ನು ಹೆಂಗೆ ಹೊರದುಂಬಿಸ್ತಾರೆ ಅಂದರೆ ಚಾಲೆಂಜ್ ಕೊಡ್ತಾರೆ ನಮಗೆ ಕೆಲಸ ಮಾಡಿ. ಹಿಂಗಾಗತ್ತಾಗಲ್ವಾ? ಭಾಳ ಸಚ್ ಎ ಗ್ರೇಟ್. ಕೆಲವು ಘಟನೆ ಅಂದರೆ ರವಿಚಂದ್ರನ್ ಅವ್ರ ಹತ್ರ ಕಲ್ತಿದ್ದೇನು ಅಂದರೆ ನಿಮಗೆ ಕಮರ್ಷಿಯಲ್ ಮೂವಿಗೆ ಯಾವ ಥರ ಸೆಟ್ಸ್ಗಳು ಮಾಡಬೇಕು. ಸಿನಿಮಾ ಈಸ್ ಎ ಎಂಟರ್ಟೈನ್. ಕೊನೆಗೂ ನೀವು ಏನೇ ಮಾತಾಡಿದ್ರು ಹೌದು, ಸೋಷಿಯಲ್ ಕನ್ಸರ್ನು ಇರ್ತಾನೆ, ಎಂಟರ್ಟೈನ್ಮೆಂಟೂ ಇಂಪಾರ್ಟೆಂಟ್. ಯಾಕೆಂದರೆ ವ್ಯವಹಾರ ಇರೋದರಿಂದ. ಹಾಗಾಗಿ ಅಲ್ಲಿ ರವಿಚಂದ್ರನ್ ಅವ್ರ ಜೊತೆ ಮಾತ್ರ ಸಚ್ ಎ ಗ್ರೇಟ್ ಪರ್ಸನ್. ಐ ರಿಯಲಿ ಬಂದ ಮೇಲೆ ನಾನು ಅವ್ರ ಸಿನಿಮಾಗಳೊಂದು 10-12 ಮಾಡಿದೆ. ಅದು ತುಂಬ ಒಳ್ಳೆ ನನಗೆ ಲೈಫಲ್ಲಿ. ಪ್ರೀತಿಸೋ ತಪ್ಪ, ನಾನು ನನ್ನ ಹೆಂಡ್ತೀರು, ಮಾಂಗಲ್ಯಂ ತಂತು ನಾನೇನಾ, ಓನನ್ನಲ್ಲೇ, ಪ್ರೀತಿಸೋ ತಪ್ಪೇನಿಲ್ಲ. ಆಮೇಲೆ ತುಂಬ ಸಿನಿಮಾಗಳು ಅವ್ರ ಜೊತೆ ಮಾಡಿ. ಪ್ರೀತಿಸೋತಪ್ಪ ನೀವೇ ಅಡ್ಡಾಡ್ರು? ಪ್ರೀತಿಸೋತಪ್ಪ ಅದು ಮನೆ ಸೆಟ್. ಅದು ಸೆಟ್. ಅದು ಶಾಂಡ್ಲಿಯರ್. ಅದು ನಾನು ರಾಕ್ ಲೈನ್ ಇಬ್ಬರು ಶಾಂಡ್ಲಿಯರಿಗೆ ಹುಡುಕಿ ಅದೊಂದು ಚೆನ್ನಾಗಿತ್ತು. ಅಂದರೆ ರಾಕ್ ಲೈನ್ ಸಾರು ಅಷ್ಟೇ ಸಚ್ ಎ ಗ್ರೇಟ್ ಪ್ರೊಡ್ಯೂಸರ್. ಆಮೇಲೆ ಆಗಿನ ಪ್ರೊಡ್ಯೂಸರ್ಗಳಿಗೆ ತಪ್ಪು ತಿಳ್ಕೊಬೇಡಿ, ಸಿನಿಮಾ ನಾಲೆಡ್ಜ್ ಚೆನ್ನಾಗಿತ್ತು. ಈ ಸಿನಿಮಾ ಹೆಂಗಾಗುತ್ತೆ, ಎಷ್ಟು ಸೀನ್ ಇರುತ್ತೆ, ಯಾವ ಥರ ಆಗಬೇಕು, ಎಷ್ಟು ಬಜೆಟಲ್ಲ, ಹೆಚ್ಚು ಕಡಿಮೆ ಆಗೋದು. ಆದರೆ ಈಗಿನ ಥರ ಇಲ್ಲ. ಏನು ಗೊತ್ತಿದೆ, ಶುರು ಮಾಡಿದ್ದಿಲ್ಲೋ ಮುಗಿದಿದ್ದೆಲ್ಲೋ ಎಷ್ಟೋ ನೂರಾರು ಕೋಟಿಯ ಖರ್ಚುಗಳಾಗ್ಬಿಡುತ್ತೆ. ಬಟ್ ಅಷ್ಟು ಆಗಬೇಕಾ ಆಗಬಾರ್ದು ಅನ್ನೋ. ಅದಕ್ಕೆ ಹೇಳೋದು ಸಿನಿಮಾ ಒಂದು ಸೈನ್ಸ್ ಆ್ಯಕ್ಚುಲಿ. ಒಂದು ಸಿನಿಮಾ 2 ಗಂಟೆ 10 ನಿಮಿಷ ಅಂದರೆ ಆ 2 ಗಂಟೆ 10 ನಿಮಿಷಕ್ಕೆ ಎಷ್ಟು ಸೀನ್ನ ನಾವು ಮಾಡ್ಕೋತೀವಿ ಅಂತ. 70 ಸೀನ್ ಆದರೆ ಒಂದೊಂದು ಸೀನಿಗೆ ಒಂದೊಂದು ಇಷ್ಟಿಷ್ಟು ನಿಮಿಷ ಅಂತಿರುತ್ತೆ. ಆ ಅಷ್ಟು ನಿಮಿಷದಲ್ಲಿ ಎಷ್ಟು ಫ್ರೇಮ್ ಬರುತ್ತೆ. ಕೆಲವುದು ಒಂದು ಸಿಂಗಲ್ ಫ್ರೇಮಲ್ಲಿ ಮುಗಿಬೋದು, ಇಲ್ಲಾಂದರೆ ಕಟ್ ಬರುತ್ತೆ, ಕ್ಲೋಸು, ಮಿಡ್ಡು, ವೈಡು, ಟ್ರಾಲಿ ಶಾಟು, ಬಿಲ್ಡಪ್ ಶಾರ್ಟ್ಸು. ಇದು ಅಂದರೆ 1.5 ನಿಮಿಷದಕ್ಕೆ ಎಷ್ಟೋ ಶಾರ್ಟ್ಸ್ಗಳು ಕಟ್ಟಾಗುತ್ತೆ.
ಇದನ್ನೆಲ್ಲ ವರ್ಕ್ ಮಾಡಿ ಸಿನಿಮಾ ಮಾಡೋದು ಸೈನ್ಸ್ ಆ್ಯಕ್ಚುಲಿ. ಕೆಲವು ಸರಿ ಏನಾಗುತ್ತೆ, ಸ್ಪಾಂಟೇನಿಯಸ್ ಆಗಿ ಮಾಡೋಕ್ಕೆ ಹೋದಾಗ 1 to 2 ಖರ್ಚಾಗುತ್ತೆ. ಕೆಲವು ಸರಿ ಸೀನ್ ಮಾಡಿ ಸರಿ ಬಂದಿರಲ್ಲ, ಮತ್ತು ನಾಳೆ ಮತ್ತೆ ಬರೋದು, ಮತ್ತು ಅದೇ ಸೀನ್ನ ಮತ್ತೆ ಶೂಟ್ ಮಾಡಿಸೋದು. ಅಂದರೆ ಈ ಥರದ ಕೆಲಸಗಳು ಈಗ ಅದನ್ನು ತುಂಬ ನಡೀತಾ ಇದೆ. ಈಗ ಡಿಜಿಟಲ್ ಬಂದಮೇಲೆ ನಿಮಗೆ ರೀಲಿನ ಇದಿರಲ್ಲ, ಸುಮ್ಮನೆ ಇದು. ಆದರೆ ಬೇರೆದೆಲ್ಲದು ಓಡ್ತಾ ಇರುತ್ತೆ, ಬಾಟ ಓಡ್ತಾ ಇರುತ್ತೆ. 3 ದಿನದಲ್ಲಿ ಮುಗಿಸುವಂಥ ಒಂದು ಸೀನನ್ನು ನಾವು ಗೊತ್ತಿಲ್ಲದೇ 10 ರಿಂದ 12 ದಿನ, ಅಂದರೆ 3 ದಿನಕ್ಕೆ ಒಂದು 6 ಲಕ್ಷ ರೂಪಾಯಿ ಬಜೆಟ್ ಹಾಕಿದ್ರು, ಸುಮ್ಮನೆ ಸ್ವಲ್ಪ ಅಂತ ಹೇಳಿ. ಒಂದು 15 ಲಕ್ಷ ಅಂತ ಹಾಕಿದರೆ ನೀವು ಮತ್ತಿನ್ನು ಮಾಡಿದ್ರೆ ಅದು 45-50 ಲಕ್ಷ ಜಾಸ್ತಿ ಆಗ್ಬಿಟ್ಟು. ನೀವು ಲೇಬರ್ ಹೋಗುತ್ತೆ, ಡೀಸೆಲ್ ಹೋಗುತ್ತೆ, ಲೈಟ್ಸ್ ಹೋಗುತ್ತೆ, ಕ್ಯಾಮ್ರಾ ಬಾಡಿಗೆ ಹೋಗುತ್ತೆ, ಬಾಡಿಗೆ ಇದು ಅದೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಈ ಸಿನಿಮಾ ಒಂದು ಸೈನ್ಸ್ ಆಗಿ ಯೋಚನೆ ಮಾಡಬೇಕು. ಈಗೆಲ್ಲ ನಾನು ಎಷ್ಟು ಶೂಟ್ ಮಾಡ್ತೀನಿ, ಯಾವ ಥರ ಶೂಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಸಿನಿಮಾ ಇರೋದು. ಆ ಥರದಲ್ಲೆಲ್ಲ ಕೆ ರಾಘವೇಂದ್ರ ರಾವ್ ತುಂಬ ಜನ ಆ ಥರದಲ್ಲಿ ಕೆಲಸ ಮಾಡೋರು, ಭಾಳ ಖುಷಿ. ನಾಗಭರಣ ಅವರು ಅಷ್ಟೇ, ಅವ್ರಿಗೆ ಏನು ಬೇಕು ಸಿನಿಮಾಗೆ ಅಷ್ಟೇ ಶೂಟ್ ಮಾಡೋದು, ಸುಮ್ಮನೆ ಎಲ್ಲ ಶೂಟ್ ಮಾಡಲ್ಲ. ಅಂದರೆ ಕನ್ಫ್ಯೂಷನ್ ಇರುತ್ತಲ್ಲ ತುಂಬ. ಅಲ್ಲಿ ಎಡಿಟಿಂಗಲ್ಲಿ ನೋಡ್ಕೋತೀನಿ, ಎಡಿಟಿಂಗ್ನಲ್ಲಿ ನೋಡ್ಕೋತೀನಿ, ಸುಮ್ಮನೆ ಶೂಟ್ ಮಾಡೋದು, ಏನು ಬೇಕು ಎಲ್ಲ ಶೂಟ್ ಮಾಡಿ ಕೊನೆಗೂ 2 ಗಂಟೆ 10 ನಿಮಿಷ ತಂದು ಕೂರಿಸ್ಬೇಕು ಅದೆಲ್ಲ. ಅದಕ್ಕೆ ನನಗನ್ಸೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸ್ಕೂಲ್ ಬೇಕು, ಸಿನಿಮಾ ಸ್ಕೂಲ್ ಬೇಕು. ನೋಡಿ, ನಾವು ಇಷ್ಟು ದೊಡ್ಡ ಇಂಡಸ್ಟ್ರಿ, ನಮ್ಮಲ್ಲಿ ಎಲ್ಲಿ ಸ್ಕೂಲ್ ಇದೆ ತೋರಿಸಿ. ಇಲ್ಲೇ ಆ್ಯಕ್ಟಿಂಗ್ ಕ್ಲಾಸಸ್ ಇದೆ, ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಮಾಡ್ತಿರ್ತೀನಿ. ಆದರೆ ಟೆಕ್ನಿಕಲಿ ಈಗ ತಪ್ಪು ತಿಳ್ಕೊಬೇಡಿ, ಐ ಆಮ್ ಸ್ಟಾರ್ಟಿಂಗ್ ಫಿಲ್ಮ್ ಆರ್ಟ್ ಡೈರೆಕ್ಷನ್ ಕೋರ್ಸಸ್ ನಾನೇ ಶುರು ಮಾಡಬೇಕು ಅಂತ ಈಗ RR ನಗರದಲ್ಲಿ ಒಂದು ಜಾಗ ನೋಡಿದೆ. ಓಕೆ, ಫಿಲ್ಮ್ ಆರ್ಟ್ ಡೈರೆಕ್ಷನ್ ಕೋರ್ಸನ್ನು ನಾನು ಶುರು ಮಾಡಬೇಕು. ವಾಟ್ ಈಸ್ ಆರ್ಟ್ ಡೈರೆಕ್ಷನ್? ಆವಾಗ ಆರ್ಟ್ ಡೈರೆಕ್ಷನಲ್ಲಿ ಆರ್ಕಿಟೆಕ್ಚರ್ ಹೇಗೆ ಬರುತ್ತೆ, ಎಸ್ಥೆಟಿಕ್ ಹೇಗೆ ಬರುತ್ತೆ. ಆರ್ಟ್ ಡೈರೆಕ್ಟರ್ ಅಂದರೆ ಆರ್ಟ್ ಡೈರೆಕ್ಟರ್ ಆಲ್ಸೋ ಎ ಡೈರೆಕ್ಟರ್ ಫಾರ್ ಎ ಸೆಟ್ಸ್. ಓಕೆ ನಾಗರಾಜ್ ಅಂತಿದ್ರು, ಕನ್ನಡದ ಮಹಾನ್ ಆರ್ಟ್ ಡೈರೆಕ್ಟರ್ ಅವರು. ಕನ್ನಡ ಒಂದೆಲ್ಲ, ತಮಿಳು, ತೆಲುಗು, NT ರಾಮರಾವ್ ಎಲ್ಲ ಕಾಲಿ ಬೀಳೋರು ಅವ್ರಿಗೆ. ಓಕೆ, ಅಯ್ಯೋ ಅವರು ಓಕೆ ಅಂದ್ರೆ ಅದಕ್ಕೆ ಅವ್ರಿಗೆ ಓಕೆ ನಾಗರಾಜ್ ಅಂತ. ಅಂದರೆ ಸೆಟ್ ಓಕೆ ಮಾಡಬೇಕು. ಬಬ್ರು ವಾಹನ ತುಂಬ ದೊಡ್ಡ ದೊಡ್ಡ ಭೂತಾಯಿ ನಮಗ ಅಯ್ಯೋ ಇದೆಯಲ್ಲ, ಅದರಲ್ಲಿ ನೆರೆ ಬಂದು ಮನೆ ಮುಳುಗುತ್ತಲ್ಲ, ಅದು ಆ್ಯಕ್ಚುಲಿ ಮಿನಿಯೇಚರ್. ಅದು ಯಾರು ಹೇಳ್ಬಿಡ್ಲಿ, ಯಾವುದು ಆ ಭೂತಾಯಿನ ಅಯ್ಯುದು ಮನೆ ಕೆರೆ ಕೊಡಿ ಮುಳುಗುತ್ತಲ್ಲ, ಆ ಮಗು ಮೇಲ್ ಕೂತಿರುತ್ತಲ್ಲ. ಅದು ಒಂದು ಕಡೆ ಒಂದು ಶಾಟ್ ಮಾಡಿದ್ದಾರೆ, ಇನ್ನೊಂದು ಕಡೆ ಮಿನಿಯೇಚರ್. ಅಂದರೆ ಮಹಾನ್ ಅವ್ರು. ನೋಡಿ, ನೀವು ಹಿಂದಿನ ಯಾವುದೇ ಆಸ್ಥಾನಗಳು ನೋಡಿ, ಅವ್ರದ್ದು ಬಬ್ರುವಾಹನ ಇರ್ಬೋದು ಅಥವಾ ಹಿಂದೆ ಮಾಡೋದಂಥ ಅವ್ರದ್ದು ಸಿನಿಮಾಗಳಲ್ಲಿ ಆಸ್ಥಾನದಲ್ಲಿ ಸೀಲಿಂಗ್ ಬರುತ್ತಲ್ಲ ಟಾಪು, ಅದೆಲ್ಲ ಅವಾಗೆಲ್ಲ ಕ್ಯಾಮ್ರಾ ಇಟ್ಟು ಅಷ್ಟು ದೊಡ್ಡ ಸೀಲಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆಲ್ಲ ಆವಾಗ ಮಿನಿಯೇಚರ್ ಮಾಡೋರು ಕ್ಯಾಮ್ರಾ ಮುಂದೆ. ಅಂದರೆ ಒಂದು ಲೆನ್ಸ್, ಒಂದು ವೈಡ್ ಶಾಟಿಗೆ ಒಂದು ಮಿನಿಯೇಚರ್ನ ಸೀಲಿಂಗ್ ಮಾಡೋರು. ಆ ಸೀಲಿಂಗ್ ಕರೆಕ್ಟಾಗಿ ಕೂರಿಸಿದ್ರೆ ದೂರದಲ್ಲಿ ಇದ್ದಂಗೆ ನೋಡಿದೆಲ್ಲ ಚಿಕ್ಕದು ಶ್ಯಾಂಡ್ಲಿ ಇರ್ತಾರೆ, ಅದೆಲ್ಲ ಮಾಡಿ ಹ್ಯಾಂಗಿಂಗ್ಸ್ ಎಲ್ಲ ಮಾಡಿ ಅದೆಲ್ಲ ನಾವು ಮಾಡಿದ್ವಿ ಮಂಜುನಾಥದಲ್ಲೆಲ್ಲ. ಆರ್ಚ್ಗಳು ಮಾಡಿ ಅದು ಹಿಂಗೆ ಅನ್ನೋದ್ರಲ್ಲಿ ಹೋಗುತ್ತಲ್ಲ, ಒಂದು ಶಾರ್ಟ್ 2 ಸೆಕೆಂಡಲ್ಲಿ ಹೋಗುತ್ತೆ ರಪ್ಪ ಅಂತ. ಆ ಥರ ಎಲ್ಲ ಭಾಳ. ಅಯ್ಯೋ, ಓಕೆ ನಾಗರಾಜ್ ಅವರು ಮಹಾನ್. ಸೌತ್ ಇಂಡಿಯಾ ಫೇಮಸ್ ಇದ್ರಾ? ಸೌತ್ ಇಂಡಿಯಾನ ಅವರನ್ನು ಇಡೀ ರಾಷ್ಟ್ರ ಕೊಂಡಾಡ್ತಿತ್ತು. ಓಕೆ ನಾಗರಾಜ್ ಅಂತ ಮಹಾನ್. ಎಂಥ ಆರ್ಟಿಸ್ಟ್ ಗೊತ್ತಾ ಅವರು, ಸ್ಕೆಚ್ ಹಾಕೋರು. ತುಂಬ ಜನ ಆರ್ಟ್ ಡೈರೆಕ್ಟರ್ಗಳಿಗೆ ಸ್ಕೆಚ್ ಹಾಕೋಕ್ಕೆ ಬರಲ್ಲ. ಸೊ ಆರ್ಟ್ ಡೈರೆಕ್ಟರ್ಗಳು ಮುಖ್ಯಕ್ಕೆ ಬರಬೇಕು. ನಿಮಗೆ ನಾಲೆಡ್ಜ್ ಇರಬೇಕು, ಎಷ್ಟು ಉದ್ದ, ಫೀಟ್ ಎಷ್ಟು, ಹೈಟ್ ಎಷ್ಟು. ಆಮೇಲೆ ಸೈನ್ಸ್ ಇದೆ ಆರ್ಟ್ ಡೈರೆಕ್ಷನಲ್ಲಿ. ಈಗ ನೋಡಿ, ಅವರು ಆ ನೀರಿಂದೆಲ್ಲ ಮಾಡ್ಬೇಕಾರೆ ಫೋರ್ಸ್ ಎಷ್ಟು ಬರಬೇಕು, ನೀರಿನ ಫೋರ್ಸ್ ಎಷ್ಟಿರಬೇಕು, ಅದು ಬರೀ ನೀರಾಗಿರ್ಬಾರ್ದು, ಒಂದು ಸ್ವಲ್ಪ ಮಣ್ಣು ಮಿಕ್ಸ್ ಆಗಿರಬೇಕು. ಯಾಕಂದರೆ ನೆರೆ ಬಂದಿರೋದಲ್ವಾ, ಅದು ಹೆಂಗಿರಬೇಕು, ಮತ್ತು ಏನೇನೇನು ಉರುಳ್ಕೊಂಬರ್ಬೋದು, ಯಾವ ಥರ ಅದ್ರ ಫೋರ್ಸ್ ಹೆಂಗಿರ್ಬೇಕು. ನಾನು ಇದಿಷ್ಟು ದೊಡ್ಡದೊಂದು ನಾವೆಲ್ಲ ಮಿನಿಯೇಚರ್ ಬೋರ್ಡ್ ಥರ ಮಾಡ್ತೀವಿ, ಇಷ್ಟೊಳಗೆ ಮಾಡಬೇಕು ಅಂದರೆ ಅದಕ್ಕೆ ರೀಸೈಕಲ್ ಹೆಂಗಾಗಬೇಕು, ನೀರು ವಾಪಸ್ ಎಲ್ಲಿ ಹೋಗ್ಬೇಕು, ಎಲ್ಲೆಲ್ಲ ನೀರು ಆಗಬಾರ್ದಲ್ಲ. ಅದಕ್ಕೊಂದು ಸೈನ್ಸ್ ಇದೆ. ಎಷ್ಟೋ ನಿಮಗೆ ಸೈನ್ಸು ತುಂಬ ಅಳವಡಿಸ್ಕೊಳ್ಳುತ್ತೆ ಆರ್ಟ್ ಡೈರೆಕ್ಷನಲ್ಲಿ, ಸಿನಿಮಾದಲ್ಲಿ. ಈ ನಿಮಗೆ ಬಾಹುಬಲಿಯಲ್ಲಿ ಒಂದು ಎಳದ್ದು ಬಿಟ್ಟು 5 ಹೊಡಿತಾರೆ ಗೊತ್ತಾ, ಬಾಂಬ್ ಥರದ. ಕೆಲವೆಲ್ಲ ಮಾಡ್ತಾರೆ, ಕೆಲವು ಗ್ರಾಫಿಕ್ಸ್ ನೋಟ್ ಮಾಡ್ತಾರೆ. ಅದು ಮಾಡಬೇಕಲ್ಲ, ಬೇಸಿಕ್ ಆದರೂ ಬೇಕು. ಅದು ಹೋಗೋದು ನಿಮಗೆ ಚೆಂಡು, ಬೆಂಕಿ ಚೆಂಡು ಏನಿರುತ್ತಲ್ಲ, ಅದು ಹಿಂಗೆ ಹೋಗೋದಾದ್ರೂ ಹೊರಗೆ ಬೇಕು. ಆಮೇಲೆ ನೀವು ಉಳಿದಿದ್ದನ್ನು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಸೊ ಕಲಾ ನಿರ್ದೇಶನ ಅನ್ನೋದು ಕಲೆಯ ಜೊತೆಗೆ ಒಂದು ವಿಜ್ಞಾನ ಕೂಡ. ಹೌದು, ದಿಸ್ ಇಸ್ ಸೈನ್ಸ್, ಸುಮ್ಮನೆ ಅಲ್ಲ. ಅದು ಒಂದು ಬೇರೆನೇ. ಅದು ನಿಮಗೆ ಒಂದು ಇದು ಹೇಳ್ತೀನಿ, ನಾವು ರವಿಚಂದ್ರನ್ ಅವರ ಅದು ನಾನು ನನ್ನ ಹೆಂಡ್ತಿರು ಮಹೇಶ್ ಬಾಬು, ತೆಲುಗು ಆಕ್ಟರ್. ಅವ್ರ ಮಿಸ್ಸಸ್ಸು ಆಕ್ಟ್ರೆಸ್ ಅವರು ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು. ಅದೊಂದು ಬರ್ತ್ಡೇ ಸೀನ್, ಅದು ಅರ್ಜೆಂಟ್ ಕೇಕ್ ಬೇಕು. ರಾತ್ರಿ 11, ಅವರು ಬೆಳಗ್ಗೆ ಫ್ಲೈಟಿಗೆ ಹೋಗ್ಬಿಡೋಕೆ, ಮರುದಿನ ಶೂಟಿಂಗ್ ಇಲ್ಲ. ಅದೊಂದು ಶೂಟ್ ತೆಗಿಲೇಬೇಕು. ರಾತ್ರಿ ಎಲ್ಲಿ ಕೇಕ್ ಸಿಗುತ್ತೆ? ಆಗೆಲ್ಲ 11-11:30 ಅಂದರೆ ಸಿಗಲ್ಲ, ಬೆಂಗಳೂರು ಕ್ಲೋಸ್. ಎಸ್, ನಾವು ಅವಾಗ ಏನು ಮಾಡಿದ್ವಿ, ನಮ್ಮಲ್ಲಿ ಈ ಸ್ಯಾಂಡ್ವಿಚಿಗೆ ಅಂತಲೇ ಬ್ರೆಡ್ ಎಲ್ಲ ತಂದಿಡೋರು. ಆ ಬ್ರೆಡ್ ತೊಗೊಂಬಂದು ನಾನು ಒಂದು ಥರ್ಮಾಕೋಲ್ ಫಸ್ಟ್ ಕಟ್ ಮಾಡಿ ರೌಂಡಕ್ಕೆ ಬ್ರೆಡ್ ತೊಗೊಂಡು, ಬ್ರೆಡ್ನ ಅದೇ ಸೈಜ್ ಎಲ್ಲ ಕಟ್ ಮಾಡಿ ಖಾನೆ ಥರ ಮಾಡಿ ಬ್ರೆಡ್ ಇಟ್ಬಿಟ್ಟು
ಅದಕ್ಕೊಂದು ತಿಕ್ನೆಸ್ ಮಾಡಿ ತಿನ್ನಂಗೆ ಮಾಡಿ ಅದ್ರ ಮೇಲೆ ಅನ್ನ ಇದೆಯಲ್ಲ, ಅನ್ನ ಉಳಿದಿತ್ತು, ಅನ್ನನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ಹಾಲು ಹಾಕಿ ಪೇಸ್ಟ್ ಥರ ಮಾಡಿ ಅದ್ರ ಮೇಲೆಲ್ಲ ನೀಟಾಗಿ ತಟ್ಬಿಟ್ಟು ಆಯಿತಾ, ಈ ಆ್ಯಕ್ಟ್ರ್ಗಳಿಗಂತಲೇ ತಿನ್ನಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ತಂದಿರ್ತಾರೆ, ಆ ಗೋಡಂಬಿ ಒಂದು ಇಷ್ಟನ್ನು ತೊಗೊಂಡು ಅದನ್ನು ಚರ್ರ ಅನಿಸಿ ಅದ್ರ ಮೇಲೆ ಎಲ್ಲ ಉದುರಿಸಿ ನಿಮ್ಗೆ ಆ ಟೆಕ್ಸ್ಚರ್ ಬರಬೇಕಲ್ಲ, ಅದನ್ನೆಲ್ಲ ತಂದು ಆಮೇಲೆ ಒಂದು ಅವಳ ಹೆಸರು ಬರಿಬೇಕು, ಅದು ಕೋನ್ನಲ್ಲಿ ತೊಗೊಂಡು ಹೆಸರು ಥರ ಅದ್ರ ಮೇಲೆ ಬರೆದು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಬರೆದು, ಆಮೇಲೆ ಈ ನಿಮಗೆ ಕ್ರೀಮ್ ಪೇಸ್ಟಲ್ಲೇ ನಿಮಗೆ ಇದು ಮಾಡ್ತಾರೆ, ಗುಲಾಬಿ ಹೂನ ಮಾಡ್ತಾರೆ, ಅದ್ರ ಮೇಲೆ ಇಟ್ಟಿರ್ತಾರಲ್ಲ, ಇಟ್ಟಿರ್ತಾರೆ. ನಾನೇನು ಮಾಡಿದೆ, ಅಲ್ಲೇ ಗುಲಾಬಿ ಬಿಟ್ಟಿತ್ತು, ಒಂದು ಎಳೆ ಗುಲಾಬಿ ಹೂ ತಂದು ಅದಕ್ಕೆ ಫೆವಿಕಾಲ್ ಇತ್ತು ಅವಾಗ, ಫೆವಿಕಾಲ್ ಹಚ್ಚಿ ಫ್ಯಾನೆಲ್ಲ ಅದು ಒಣಗಿ ಹಿಂಗೆ ಗಟ್ಟಿ ಆಗೋದು, ಅದಕ್ಕೊಂದು ಸ್ವಲ್ಪ ಎಲ್ಲ ಕಲರಿಂಗ್ ಮಾಡಿ ಮದ್ದೆಲ್ಲ ಸಿಕ್ಕಿಸಿ, ಆಮೇಲೆ ಇವ್ರು ಇದಾರಲ್ಲ ಇವ್ರು ಅದನ್ನು ಕಟ್ ಮಾಡಿ ತಿನ್ನೋದು ಜಾಗ ಅಷ್ಟೇ ನೀಟಾಗಿ ಕಟ್ ಮಾಡಿ ನೀವು ಇಲ್ಲೇ ಕಟ್ ಮಾಡಬೇಕು ಅಂತ ಹಿಂಗೆ ತೆಗೆದು ಆಮೇಲೆ ಹಿಂಗೆ ತಿನ್ನಿಸೋ ಸೀನ್ ನಾವು ಮಾಡಿದ್ವಿ. ಹಂಗದು ನಾವು ಕೆಲವು ಸರಿ ಆರ್ಟ್ ಡೈರೆಕ್ಷನಲ್ಲಿ ಅದೇನೋ ಇಲ್ಲ ಅಂದರೆ ಕೊನೆ ನೀವು ಅದು ಹೇಗಿದೆ ಅಂತ ನಂಬಿಸ್ಬೇಕಲ್ಲ, ಮೇಕ್ ಬಿಲೀವ್. ಈಗ ನಿಮಗೆ ಮಂಜುನಾಥದಲ್ಲಿ ಕೆಲವು ಕಡೆಗೆಲ್ಲ ಇಷ್ಟು ದೊಡ್ಡದು ಕಲ್ಲು ಇರುತ್ತೆ, ಕಲ್ಲು ಎತ್ತಿ ಹಿಂಗಿಡೋದು ಎಲ್ಲ ಥರ್ಮಾಕೋಲಲ್ಲಿ ಮಾಡೋದು, ಅದು ಕೆಲವೆಲ್ಲ ಅದು ಸಿಂಪಲ್ ಇದು. ಬಟ್ ಇನ್ನೆಲ್ಲ ಟೆಕ್ನಾಲಜಿ ಇಲ್ಲದೇ ಇದ್ದ ಕಾಲದಲ್ಲಿ ನಾವು ಟೆಕ್ನಿಕ್ಸನ್ನು ಉಪಯೋಗಿಸಿ ನಮ್ಮದೇ ಆದ ಸೈನ್ಸನ್ನು ಉಪಯೋಗಿಸಿ ಮಾಡಿದ ಹಲವಾರು ಘಟನೆಗಳಿವೆ. ಈಗ ಹೇಳಿದ್ನಲ್ಲ ಮಿನಿಯೇಚರ್ ಮಂಜುನಾಥದಲ್ಲೂ ಮಾಡಿದ್ವಿ, ರೇಷಿಯೋ ನೋಡಿ, ಲೆನ್ಸು ಏನು ಲೆನ್ಸ್ ಹಾಕ್ತೀವಿ, ಯಾವ ಲೆನ್ಸಿಗೆ ಅದು ವೈಡ್ ಹಾಕ್ಬೇಕಾದ್ರೆ ಯಾವುದ್ರಲ್ಲಿ ಮಾಡಿ ತೆಗಿಬೇಕು, ಈ ಥರದ್ದೆಲ್ಲ ತುಂಬ ಕೆಲಸಗಳಿರುತ್ತೆ. ಒಂಥರ ಅದು ಮಜಾ ಆರ್ಟ್ ಡೈರೆಕ್ಷನ್ ಕೆಲಸ. ಅದು ಅಷ್ಟು ಸಮಯ ಸ್ಫೂರ್ತಿ, ಅಷ್ಟು ಸ್ಪಾಂಟೇನಿಯಸ್ ಆಗಿ ಇನ್ಸ್ಟಿಂಕ್ಟಿವ್ ನಿಮಗೆ ರೀಡಿಂಗ್ ಇರಬೇಕು. ನೀವು ಅಂದರೆ ಆರ್ಟ್ ಡೈರೆಕ್ಷನ್ ಅಂದ ತಕ್ಷಣ ಸುಮ್ಮನೆ ಸೆಟ್ ಹಾಕೋದು ಅಂತಲ್ಲ, ನಿಮಗೆ ನಾಲೆಡ್ಜ್ ಬೇಕು, ಓದಿರಬೇಕು. ನೀವು ಓದ್ಕೊಂಡ್ರೆ ಒಳ್ಳೆಯದು, ತಿಳ್ಕೊಂಡ್ರೆ ಒಳ್ಳೆಯದು. ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಂಡಿರಬೇಕು, ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಂಡಿರಬೇಕು, ಕಾಮನ್ ಆರ್ಕಿಟೆಕ್ಚರ್ ತಿಳ್ಕೊಂಡಿರಬೇಕು, ಸೈನ್ಸ್ ತಿಳ್ಕೊಂಡಿರಬೇಕು, ಕೆಮಿಸ್ಟ್ರಿ ತಿಳ್ಕೊಂಡಿರಬೇಕು. ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆರ್ಟ್ ಡೈರೆಕ್ಷನ್. ಮಹಾಪ್ರಾಣದೀಪಂ ಶಿವಂ ಶಿವಂ. ಅಂದರೆ ಈ ಥರ ಇನ್ಫಾರ್ಮೇಷನ್ ಕೊಡುವಂತಹ ಕಲಾ ಮಾಧ್ಯಮಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಇನ್ನೂ ಹೆಚ್ಚಿನದನ್ನು ನಿಮಗೆ ಕೊಡೋದಕ್ಕೆ ಅವರಿಗೆ ಶಕ್ತಿ ಸಿಗುತ್ತೆ. ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.